ಈ ಮನೆ ಮದ್ದು ಭಾಗದಲ್ಲಿ ಏನಾಗಿದೆ ಅಂದ್ರೆ ಮೂತ್ರ ಚಿಕಿತ್ಸೆಯಿಂದ ಹಲವಾರು ಕಾಯಿಲೆಗಳಿಗೆ, ಬೇರೆ ಬೇರೆ ಕಾಯಿಲೆಗಳಿಗೆ, ಏನ್ ಕಾಯಿಲೆಗಳಂತ ಇರ್ಬೋದು ಅಂದ್ರೆ ಒಂದು ಮೂಲವ್ಯಾಧಿ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಈ ಕಣ್ಣು ಸಮಸ್ಯೆಗಳಾಗ್ಬೋದು, ಅದಕ್ಕೆಲ್ಲ ಇಂಥ ಬೇರೆ ಬೇರೆ ಕಾಯಿಲೆಗಳಿಗೆ ಮೂತ್ರ ಚಿಕಿತ್ಸೆ ಹೇಗೆ ಕೆಲಸ ಮಾಡ್ತಾ ಅಂತ ನೋಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಈಗಾಗಲೇ ನಾವು ತಿಳ್ಕೊಂಡಿದ್ದ ಪ್ರಕಾರ ಸ್ನೇಹಿತರೆ, ಈ ಭೂಮಿ ಮೇಲೆ ಇರುವಂತ ಸೊ ಒಂದೊಂದು ಶಾಸ್ತ್ರ ಒಂಥರ ಇರ್ತದೆ. ಸೊ ಆಯುರ್ವೇದ ಏನ್ ಹೇಳ್ತದೆ, ಮಾಡರ್ನ್ ಅಲೋಪತಿ ಏನ್ ಹೇಳ್ತದೆ ಅಂದ್ರೆ 300 ಕಾಯಿಲೆಗಳಂತೆ ಇರ್ತದೆ, 150 ಕಾಯಿಲೆಗಳಂತೆ ಇರ್ತದೆ. ಆದ್ರೆ ಇನ್ನೂ ಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ 8,000 ವ್ಯಾಧಿಗಳು ಈ ಭೂಮಿ ಮೇಲೆ ಇದೆ ಅಂತ ಇರ್ತದೆ. ಅದಕ್ಕೂ ಏನಾಗತ್ತೆ, ಈಗಾಗಲೇ ನಾವು ತಿಳ್ಕೊಂಡಿದ ಪ್ರಕಾರ ಎಷ್ಟೋ ಪ್ರತ್ಯಾಮ್ನಾಯ ಚಿಕಿತ್ಸೆಗಳು, ಪ್ರತ್ಯಾಮ್ನಾಯ ಪದ್ಧತಿಗಳಿದೆ ಸ್ನೇಹಿತರೆ, ಎಲ್ಲ ಅಳವಡಿಸ್ಕೊಂಡಕ್ಕೆ, ಟ್ರೀಟ್ಮೆಂಟ್ ಮಾಡಕ್ಕೆ. ಸೊ ಆತರ ನೋಡ್ತಾ ಹೋದ್ರೆ ಏನಾಗತ್ತೆ, ಒಂದೊಂದು ಪದ್ಧತಿಗೆ ಒಂದು ಲಿಮಿಟೇಷನ್ ಇದೆ ಸ್ನೇಹಿತರೆ. ಅಂದ್ರೆ ನಾವು ಆಯುರ್ವೇದನು ಬಳಸ್ಕೊಂಡವಾಗ, ಅಲೋಪತಿ ಬಳಸ್ಕೊಂಡವಾಗ ಪ್ರತಿಯೊಂದಕ್ಕೂ ಲಿಮಿಟೇಷನ್ ಇದೆ, ಆ ಪರಿಮಿತಿಗಳಿದೆ. ಅಂದ್ರೆ ಆಯುರ್ವೇದ ಮಾಡೋ ಪ್ರತಿಯೊಂದನ್ನು ಹೋಮಿಯೋಪತಿ ಮಾಡಲ್ಲ, ಹೋಮಿಯೋಪತಿ ಮಾಡುವಂತ ಪ್ರತಿಯೊಂದು ಪರಿಹಾರನು ಅಲೋಪತಿ ಮಾಡಕ್ ಸಾಧ್ಯವಿಲ್ಲ. ಎಲ್ಲೆಲ್ಲಿ ಏನು ಯಾವ್ದಾವ್ದು ಚಿಕಿತ್ಸೆ ಯಾವ್ದಕ್ಕೆ ಒಳ್ಳೇದಾಗತ್ತೋ ಅಲ್ಲಿ ಮಾತ್ರ ಬಳಸ್ಕೋಬೇಕು ನಾವು. ಅದಕ್ಕೆ ಪ್ರತಿಯೊಂದು ಚಿಕಿತ್ಸಾ ವಿಧಾನಕ್ಕೆ ಅದಕ್ಕಿರುವಂತ ಪರಿಮಿತಿಗಳು ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಆದ್ರೆ ನಾವು ಈ ಶಿವಂಬು ಮತ್ತೆ ಈ ಮೂತ್ರ ಚಿಕಿತ್ಸೆ, ಸ್ವಯಂ ಮೂತ್ರ ಚಿಕಿತ್ಸೆ ಏನಿದೆಯೋ ಇದಕ್ಕೂ ಯಾವುದೂ ಪರಿಮಿತಿ ಇಲ್ಲ. ಎಂತ ಕಾಯಿಲೆಗಳಿದ್ರು ಪ್ರತಿಯೊಂದು ಕಾಯಿಲೆಗಳಿಗೂ ಒಂದೇ ಚಿಕಿತ್ಸಾ ಅಂತ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಈಗ ನಾವು ಡಯಾಬಿಟಿಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ, ಈ ಡಯಾಬಿಟಿಸ್ ವನ್ನು ಸಹ ಯೂರಿನ್ ಚಿಕಿತ್ಸೆಯಿಂದ ಅದ್ಭುತವಾಗಿ ಪರಿಹಾರ ಮಾಡ್ಕೋಬಹುದು ಸ್ನೇಹಿತರೆ. ಆದ್ರೆ ಮೊದಲನೇದಾಗಿ ನೀವು ಇದು ಮೂತ್ರ ಚಿಕಿತ್ಸೆ ಶುರು ಮಾಡುವಾಗ ಯಾರಾದ್ರೂ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ತಗೊಂತಾ ಇದ್ರೆ ಆ ಜೊತೆಗೆ ಇದನ್ನು ತಗೊಂತಾ ಹೋಗಿ ಸ್ನೇಹಿತರೆ. ತಗೊಂತಾ ಹೋದ್ರೆ ಸ್ವಲ್ಪ ಸ್ವಲ್ಪ ದಿವಸದಲ್ಲೇ ಏನ್ ಮಾಡ್ತೀರಿ ಗೊತ್ತಾ, ನಿಮ್ಮ ಶುಗರ್ ಲೆವೆಲ್ ನಿಯಂತ್ರಣ ಬರುತ್ತೆ. ಸೊ ಖಂಡಿತವಾಗಿ ನೀವು ಆ ಟ್ಯಾಬ್ಲೆಟ್ಸ್ ಗಳು, ಇಂಜೆಕ್ಷನ್ ಕಡಿಮೆ ಮಾಡ್ತಾ ಬರ್ತೀರಿ. ಆಮೇಲೆ ಒಂದು 10ರಿಂದ 15 ದಿವಸ ಒಳಗಡೆ ಖಂಡಿತವಾಗಿ ಫಲಿತ ಕಾಣಿಸ್ತದೆ ಅಂತ ನಾನು ಹೇಳ್ತಾ ಸ್ನೇಹಿತರೆ. ಯಾರೇ ಶುಗರ್ ಇರುವಂತ ವ್ಯಕ್ತಿಗಳು ಏನ್ ಮಾಡ್ಬೇಕು, ಈ ಮೂತ್ರ ಚಿಕಿತ್ಸೆ ಮಾಡ್ತಾ ಹೋಗುವಾಗ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೇಕು, ಅಂದ್ರೆ ಗಮನಿಸ್ತಾ ಇರ್ಬೇಕು. ಏನ್ ಗಮನಿಸ್ತಾ ಇರ್ಬೇಕು, ಅವ್ರ ಶುಗರ್ ಲೆವೆಲ್ 80 ಅನ್ನೋದು 80ಯಿಂದ ಕೆಳಗಡೆ ಹೋದ್ರೆ ಖಂಡಿತವಾಗಿ ಆವಾಗ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡಿ ದಯವಿಟ್ಟು. ಸೊ ಆದ್ರೆ ನೀವು 2 ಟ್ಯಾಬ್ಲೆಟ್ ತಗೊಂತಾ ಇದ್ರೆ ಏನ್ ಮಾಡ್ಬೇಕು, ಅದನ್ನು ಖಂಡಿತವಾಗಿ ಒಂದು ಹಾಫ್ ಟ್ಯಾಬ್ಲೆಟ್ ಬರ್ಬೇಕಾಗತ್ತೆ ಅಲ್ವಾ. ಸೊ ಪ್ರತಿ ಸರಿ ಅಂದ್ರೆ ಒಂದು 2 ಟ್ಯಾಬ್ಲೆಟ್ ಇದ್ರೆ ಅದರಲ್ಲಿ ಒಂದು 25% ಕಡಿಮೆ ಮಾಡಿ. ಇಲ್ಲ ಇಂಜೆಕ್ಷನ್ ತಗೊಂತಾ ಇದ್ರೆ ಅದರಲ್ಲಿ 25% ಕಡಿಮೆ ಮಾಡ್ತಾ ಬನ್ನಿ. ಯಾವಾಗ ಈ ಶುಗರ್ ಲೆವೆಲ್ ನಿಮ್ಗೆ ಕಡಿಮೆ ಆಗ್ತಾ ಇರುವಾಗ ನಿಮ್ಗೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಸಂಪರ್ಕ ಮಾಡಿದ್ರೆ ಅವ್ರು ಹೇಳ್ತಾರೆ, ಸೊ ಈಗ ನಿಮ್ಗೆ ಶುಗರ್ ಲೆವೆಲ್ ಚೆನ್ನಾಗಿದೆ, ನೀವು 2 ಟ್ಯಾಬ್ಲೆಟ್ ಒಂದು ಮಾಡಿ ಅಂತ ಹೇಳ್ತಾರೆ. ಇಲ್ಲ ಒಂದು ಟ್ಯಾಬ್ಲೆಟ್ ಆದ್ರೆ ಅರ್ಧ ಮಾಡಿ ಅಂತ ಹೇಳ್ತಾರೆ. ಸೊ ಈ ತರ ನಾವು ಮಾಡ್ಕೊಂತ ಹೋದ್ರೆ ಸ್ನೇಹಿತರೆ ಖಂಡಿತವಾಗಿ ಇದರಿಂದ ನಾವು ಆಚೆ ಕಡೆ ಬರ್ಬೋದು. ಸೊ ಯಾವುದೇ ರೀತಿಯಲ್ಲಿ ನಮ್ಗೆ ತೊಂದರೆ ಆಗಲ್ಲ. ಇನ್ನೊಂದು ಏನ್ ಗೊತ್ತಾ, ಈ ಬ್ಲಡ್ ಶುಗರ್ ಅನ್ನೋದಂತೂ ದಿನ ದಿನ ಗುಣ ಆಗ್ತಾ ಬರ್ತದಲ್ಲ ಇವ್ರಿಗೆ. ಇನ್ನೊಂದು ಏನ್ ಗೊತ್ತಾ, ಈ ಮೂತ್ರ ಚಿಕಿತ್ಸೆಯಿಂದ ಖಂಡಿತವಾಗಿ ಆಗೋದೇನಂದ್ರೆ ಅವರು ಮೇದೋಜೀರಕ ಗ್ರಂಥಿ ಸಕ್ರಿಯಗೊಳಿಸ್ತದೆ ಸ್ನೇಹಿತರೆ. ಮೇದೋಜೀರಕ ಗ್ರಂಥಿ ಸಕ್ರಿಯಗೊಳಿಸ್ತದೆ, ವೇಗವಂತವಾಗಿ ಸಕ್ರಿಯಗೊಳಿಸ್ಕೊತದೆ, ಕ್ರಿಯಾಶೀಲಕ ಆಗತ್ತೆ. ಅವಾಗ ನಿಮ್ಗೆ ಶುಗರ್ ಇಂದ, ಈ ಡಯಾಬಿಟಿಸ್ ಇಂದ ಆಚೆ ಕಡೆ ಬರುವಂತ ಅವಕಾಶ ಅದ್ಭುತವಾಗಿದೆ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಈ ಮೂತ್ರ ಚಿಕಿತ್ಸೆ ಡಯಾಬಿಟಿಸ್ಗೋಸ್ಕರ ನಾವು ಉಪಯೋಗಿಸ್ಕೋಬಹುದು ಈ ತರ. ಆಮೇಲೆ ಮೂಲವ್ಯಾಧಿಗೆ ನೋಡೋಣ. ಮೂಲವ್ಯಾಧಿ ಅಂದ್ರೆ ಪೈಲ್ಸ್. ಇದು ಏನಂತಂದ್ರೆ ಶಿವಂಬು ಮತ್ತೆ ಯೂರಿನ್ ಥೆರಪಿ ಮೂಲವ್ಯಾಧಿಗೂ ತುಂಬಾ ಅದ್ಭುತವಾಗಿ ಪರಿಹಾರ ಆಗುತ್ತೆ. ಯಾವ ತರ ಅಂದ್ರೆ, ಯಾರಾದ್ರೂ ಈಗಾಗ್ಲೇ ಈ ಅನುಭವಿಸ್ತಾ ಇದ್ರೆ ಈ ಮೂಲವ್ಯಾಧಿಯಿಂದ, ಯಾವ ತರ ಅವರು ಈ ರೆಕ್ಟಮ್ ಕ್ಯಾನ್ಸರ್ ಅಂತ ಸ್ವಲ್ಪ ಜನಕ್ಕೆ ಬರ್ತದೆ. ಆಮೇಲೆ ಈ ಗುದದ್ವಾರದಲ್ಲಿ ಇರುವಂತ ಈ ಟ್ಯೂಮರ್ ಅಂತ ಇರ್ತದೆ, ಅಂತ ವ್ಯಕ್ತಿಗಳು, ಅಂದ್ರೆ ಆ ಗುದದ್ವಾರದಲ್ಲಿ ಆಗುವಂತ ಪ್ರಾಬ್ಲಮ್ಸ್ಗಳು, ಇವೆಲ್ಲದಕ್ಕೂ ಅದ್ಭುತವಾದ ಪರಿಹಾರ. ಏನ್ ಮಾಡ್ಕೋಬೇಕು ಪರಿಹಾರ ಈ ಮೂತ್ರ ಥೆರಪಿ ಅಂದ್ರೆ, ಒಂದು ವೆಟ್ ಪ್ಯಾಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ವೆಟ್ ಪ್ಯಾಕ್ ಮಾಡ್ಕೊಳ್ಳಿ. ಆ ವೆಟ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ನಿಮಗೆ ಪ್ರಭಾವ ಆಗಿದೋ, ಯಾವ ಅಂಗ ಅಂದ್ರೆ ರೆಕ್ಟಮ್ ಅಲ್ಲಿ, ಗುದದ್ವಾರದಲ್ಲಿ ಎಲ್ಲಿ ತೊಂದರೆ ಆಗಿದೆಯೋ ಅಲ್ಲಿ ವೆಟ್ ಪ್ಯಾಕ್ ಹಾಕೊಂಡಿದ್ರೆ ಅದ್ಭುತ ಪರಿಹಾರ. ಹೇಳ್ಬೇಕಂದ್ರೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ, 2 ದಿವಸ ಅಲೆ ಮೂತ್ರ ಉಪಯೋಗಿಸ್ಕೊಳ್ಳಿ. ಅಲೆ ಮೂತ್ರ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ, ಒಂದು ಟಬ್ ಮಾಡ್ಕೊಳ್ಳಿ. ಒಂದು ಬಾತ್ ಟಬ್ ಅಂತ ಇರ್ತೀವಲ್ಲ, ಬಾತ್ ಟಬ್ ಅಲ್ಲಿ ಅಲೆ ಮೂತ್ರ 2 ದಿವಸ ಅಲೆ ಮೂತ್ರನು ಅದರಲ್ಲಿ ಹಾಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡು ಆದ್ರೂ ಪರವಾಗಿಲ್ಲ. ಸೊ ಆ ಮೂತ್ರನು ಆ ಟಬ್ ಅಲ್ಲಿ ಹಾಕೊಂಡು ಒಂದು 20 ನಿಮಿಷ ಕಾಲ ಹಾಗೆ ಕೂತ್ಕೊಳ್ಳಿ. ಅಂದ್ರೆ ಬೇರ್ ಬಾಡಿಯಲ್ಲಿ ಕೂತ್ಕೋಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಇರುವಂತ ಪ್ರಾಬ್ಲಮ್ ಮೂಲವ್ಯಾಧಿ ಅಲ್ವಾ. ಅವಾಗ ಗುದದ್ವಾರದಲ್ಲಿರುವಂತ ಅಲ್ಲಿ ಪರಿಹಾರ ಆಗ್ಬೇಕಲ್ಲ ನಮ್ಗೆ. ಅವಾಗ ನೇರವಾಗಿ ಆ ಬಾತ್ ಟಬ್ ಅಲ್ಲಿ ಒಂದು 2 ದಿವಸ ಅಲೆ ಮೂತ್ರವನ್ನು ಬಳಸ್ಕೊಂಡು ಅದರಲ್ಲಿ ಹೊರಗಡೆ ಕೂತ್ಕೋಬೇಕು. 20ರಿಂದ 30 ನಿಮಿಷ ಕಾಲ ಕೂತ್ಕೊಂಡಿದ್ರೆ ಸೊ ಅದ್ಭುತವಾದ ಪರಿಹಾರ. ಅದ್ ಜೊತೆಗೆ ಮೂತ್ರ ಚಿಕಿತ್ಸಾ ವಿಧಾನ ಈಗಾಗಲೇ ತಿಳ್ಕೊಂಡಿದ್ದು ನೀವು ದಯವಿಟ್ಟು ಪಾಲನೆ ಮಾಡಿ. ಇದು
ಮೂಲ ವ್ಯಾಧಿಗೆ ಪರಿಹಾರ. ಆಮೇಲೆ ಈ ಸೆರೆಬ್ರಲ್ ಪಾಲ್ಸಿ ಅಂತ ಇದೆ. ಅಂದ್ರೆ ಮಕ್ಕಳು ಹುಟ್ಟುವಾಗನೇ ಅವ್ರಿಗೆ ಬುದ್ಧಿಮಾನ್ಯತೆ ಆಗಿರ್ತದೆ. ಬುದ್ಧಿಮಾನ್ಯತೆ ಅಂದ್ರೆ ಅವ್ರ ಮಾತುಗಳು ಬರಲ್ಲ, ಕೇಳಿಸಲ್ಲ, ನೋಡಕ್ಕಾಗಲ್ಲ, ಇಲ್ಲ ಅಂದ್ರೆ ನಿಂತ್ಕೊಳಕ್ಕಾಗಲ್ಲ, ಕಾಲುಗಳು ಟ್ವಿಸ್ಟ್ ಆಗಿರ್ತದೆ, ಕೈಗಳು ಟ್ವಿಸ್ಟ್ ಆಗಿರ್ತದೆ, ಕೈ ಎತ್ತಕ್ಕಾಗಲ್ಲ, ಕಾಲು ಮೂವ್ ಮಾಡಕ್ಕಾಗಲ್ಲ, ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗಕ್ಕಾಗಲ್ಲ. ಇಂಥದ್ದು ಈ ಮಕ್ಕಳು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ. ಇದೆಲ್ಲ ಏನಾಗುತ್ತೆ ಅಂದ್ರೆ ಹುಟ್ಟುವಾಗನೇ ಆಗುವಂತ ತೊಂದರೆ ಇದು ಹೇಳ್ಬೇಕಂದ್ರೆ. ಅಂದ್ರೆ ಹುಟ್ಟುವಾಗನೇ ಈ ತೊಂದರೆಗಳಾಗಿ ಅಂದ್ರೆ ಅವ್ರ ಬ್ರೈನ್ ಡ್ಯಾಮೇಜ್ ಆಗಿರ್ತದೆ. ಹುಟ್ಟುವಾಗನೇ ಅವ್ರ ಬ್ರೈನ್ ಡ್ಯಾಮೇಜ್ ಆಗಿ ಅವಾಗ ಆಗ್ತಾರಂತ ಈ ಪೆರಾಲಿಸಿಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಹುಟ್ಟುವಾಗನೇ ಆಗ್ತಾರಂತ ಪೆರಾಲಿಸಿಸ್. ಯಾವ್ದಕ್ಕೆ? ಅವ್ರ ಬ್ರೈನ್ ಡ್ಯಾಮೇಜ್ ಆಗಿದ್ದಕ್ಕೂ ಅಲ್ವಾ. ಅದನ್ನೇ ನಾವೇನ್ ಹೇಳ್ತೀವಿ ಅಂದ್ರೆ ಸೆರೆಬ್ರಲ್ ಪೆಲಸಿ ಈ ಪಾಲಿಸಿ ಅಂತ ಹೇಳ್ತೀವಿ. ಅದರಿಂದ ಇಂಥದೆಲ್ಲ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಯಾವುದೇ ಸಹಾಯ ಇಲ್ಲ ಅಂದ್ರೆ ಅವ್ರು ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಅವ್ರು ಮಾತಾಡಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಕೆಲ್ಸಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಸಹಾಯ ಬೇಕೇ ಬೇಕಂತ ಮಕ್ಕಳಿಗೆ ಅಲ್ವಾ. ಅವ್ರಿಗೂ ಸಹ ಅದ್ಭುತವಾದ ಪರಿಹಾರ ಕೊಡುತ್ತೆ ಈ ನಮ್ಮ ಮೂತ್ರ ಥೆರಪಿ. ಅಂದ್ರೆ ಈ ಮೂತ್ರ ಚಿಕಿತ್ಸೆ ಏನ್ ಮಾಡ್ತದೆ, ಅಂತ ವ್ಯಾಧಿಗಳನ್ನು ಏನಾಗುತ್ತೆ ಅದ್ಭುತವಾದ ಪರಿಹಾರ ಕೊಡುತ್ತೆ. ಸೊ ಇದನ್ನು ಬಳಸ್ಕೊಂತ ಹೋಗ್ಬೇಕಾಗತ್ತೆ. ಅವ್ರು ನಿಂತ್ಕೊಂತಾರೆ, ಮಾತಾಡ್ತಾರೆ, ಎಲ್ಲ ಬರುತ್ತೆ ಸ್ನೇಹಿತರೆ. ಎಲ್ಲಾನು ಸಾಧ್ಯವಾಗತ್ತೆ. ಅದನ್ನ ಏನ್ ಮಾಡ್ಬೇಕು ನಾವು, ಈ ಮೂತ್ರ ಥೆರಪಿ ನಾವು ಏನ್ ಹೇಳ್ಕೊಟ್ಟಿದೀವೋ ಅದನ್ನು ಬಳಸ್ಕೋಬೇಕಾಗತ್ತೆ. ಅಂದ್ರೆ ಅವ್ರ ಒಳಗಡೆ ಸ್ನಾಯುಗಳು ಡೆವಲಪ್ ಆಗ್ತಾ ಬರ್ತದೆ. ಮತ್ತೆ ಬ್ರೈನ್ ಅಲ್ಲಿ ಡ್ಯಾಮೇಜ್ ಆಗಿರೋದು ಮತ್ತೆ ಪುನರ್ವರ್ತನಾಗಿ ಅಂದ್ರೆ ಒಂಥರ ಪುನರ್ ನಿರ್ಮಾಣ ಆಗಿ ಡೆವಲಪ್ ಆಗತ್ತೆ. ಅವ್ರ ಮೆಮೊರಿ ಅಂದ್ರೆ ಈ ನೆನಪಿನ ಶಕ್ತಿ, ವಿವೇಕಂತ್ವ ಹೆಚ್ಚಾಗ್ತಾ ಬರ್ತದೆ. ಬ್ರೈನ್ ಕೆಲಸ ಮಾಡ್ತಾ ಬರ್ತದೆ ಅಂತ. ಈಗಾಗ್ಲೇ ಇರುವಂತ ಈ ಮಾನಸಿಕ ದೌರ್ಬಲ್ಯ ಮತ್ತೆ ಈ ಫಿಸಿಕಲ್ ಡೆಬಿಲಿಟಿ ಏನಿದೆಯೋ ಅಂದ್ರೆ ಆ ದೌರ್ಬಲ್ಯನು, ಭೌತಿಕ ದೌರ್ಬಲ್ಯ, ಮಾನಸಿಕ ದೌರ್ಬಲ್ಯ ಎರಡರಿಂದ ಅವ್ರು ಆಚಕಡೆ ಬರ್ತಾರೆ. ಖಂಡಿತವಾಗಿ ನಿಂತ್ಕೊಂತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ನೀವು ಮಾಡ್ಬೇಕಾಗಿರೋದು ಈ ಮೂತ್ರ ಚಿಕಿತ್ಸೆಯನ್ನು ಪಾಲನೆ ಮಾಡ್ಬೇಕಾಗತ್ತೆ. ನಾವು ಈಗಾಗ್ಲೇ ಮೂತ್ರ ಚಿಕಿತ್ಸಾ ಏನ್ ಹೇಳಿದ್ವು, ಮೂತ್ರ ಚಿಕಿತ್ಸಾ ವಿಧಾನ ಎಲ್ಲಾ ವ್ಯಾಧಿಗಳು ಒಂದೇ ಚಿಕಿತ್ಸಾ ಹೇಳಿದಲ್ಲ, ಆ ವಿಧಾನ ದಯವಿಟ್ಟು ಪಾಲನೆ ಮಾಡಿ. ಸೊ ಇದೆಲ್ಲ ಸರಿ ಆಗುತ್ತೆ. ಆಮೇಲೆ ಕಣ್ಣುಗಳ ಪ್ರಾಬ್ಲಮ್ ಸ್ನೇಹಿತರೆ. ಈ ಕಣ್ಣುಗಳ ಪ್ರಾಬ್ಲಮ್ ಅಂದ್ರೆ ಕಣ್ಣು ಒಳಗಡೆ ಪೊರೆ ಬರೋದು, ಕಾಟ್ರಾಕ್ಟ್ ಆಗೋದು ಆಗ್ತಾ ಇತ್ತಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ಪ್ರತಿ ದಿವಸ ಸ್ನೇಹಿತರೆ ಈ ಫ್ರೆಶ್ ಮೂತ್ರವನ್ನು ಎರಡು ಹನಿಗಳು ಇಲ್ಲಿ, 2 ಹನಿಗಳು ಇಲ್ಲಿ ಹಾಕೊಂತ ಇದ್ರೆ ಏನಾಗುತ್ತೆ ಗೊತ್ತಾ. ಸೊ ನಿಧಾನವಾಗಿ ನಮ್ಮ ಯಾವುದೇ ರೀತಿಯ ಈ ಪೊರೆ ಆಗೋದು ಇದೆಲ್ಲ ಆಗಲ್ಲ ಸ್ನೇಹಿತರೆ. ಆಮೇಲೆ ಈ ಫ್ರೆಶ್ ಯೂರಿನ್ ತಗೊಂಡು ಒಂದು ಕಪ್ಪಲ್ಲಿ ತಗೊಳ್ಳಿ. ಐ ಕಪ್ ಅಂತ ಸಿಗುತ್ತೆ. ಒಂದು ಕಪ್, ಚಿಕ್ಕದ ಕಪ್ಪಲ್ಲಿ ಈ ಫ್ರೆಶ್ ಯೂರಿನ್ ತಗೊಂಡು ಈ 2 ಕಣ್ಣುಗಳು ಪಿಲ್ಕಿಸ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ಬ್ಲಿಂಕ್ ಮಾಡ್ಬೇಕು. ಬ್ಲಿಂಕ್ ಮಾಡ್ತಾ ಹೋದ್ರೆ ಒಂದು 10 ನಿಮಿಷ ಬ್ಲಿಂಕ್ ಮಾಡಿ, ನಿಮ್ಗೆ ಅದ್ಭುತವಾದ ಪರಿಹಾರ ಹೇಳ್ಬೇಕಂದ್ರೆ. ಆಮೇಲೆ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಒಂದು ಕ್ಲಾತ್ ತಗೊಳ್ಳಿ. ಕ್ಲಾತ್ ಅನ್ನು ಯೂರಿನ್ ಅಲ್ಲಿ ಚೆನ್ನಾಗಿ ನೆನೆಸಿ ಚೆನ್ನಾಗಿ ನೆನೆಸಿದ ಮೇಲೆ ಅದನ್ನು ಆ ಕ್ಲಾತ್ ಅನ್ನು 2 ಕಣ್ಣ ಮೇಲೆ ಒಂದು 10 ನಿಮಿಷ ಇಟ್ಕೊಳ್ಳಿ. ಹಾಗೆ ಇಟ್ಕೊಳ್ಳಿ. ಅವಾಗ ಅದ್ಭುತವಾದ ಪರಿಹಾರ. ಈ ತರ ಮಾಡ್ತಾ ಹೋದ್ರೆ ದಿನಕ್ಕೆ ಒಂದು 4 ಸರಿ ಮಾಡಿದ್ರೆ ಸಾಕು. ಕಣ್ಣು ಪೊರೆ ಅಂದ್ರೆ ಕ್ಯಾಟ್ರಾಕ್ಟ್ ಇದೆ, ಕ್ಯಾಟ್ರಾಕ್ಟ್ ಹೋಗುತ್ತೆ. ಮತ್ತೆ ಕಣ್ಣು ಸಮಸ್ಯೆಗಳು ಬರಲ್ಲ. ಇದೇ ತರ ಮಾಡಿರೋದು ನಮ್ಮ ಮೊರಾರ್ಜಿ ದೇಸಾಯಿ, ಹಳೆ ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ, ಪ್ರಧಾನಮಂತ್ರಿಯವರುಗಳು ಈ ತರ ಮಾಡಿದ್ರು. ಆಮೇಲೆ ಏರ್ ಫಾಲ್ ಸ್ನೇಹಿತರೆ. ಏರ್ ಫಾಲ್ಗೂ ಅಂದ್ರೆ ಈ ಕೂದಲು ಅನ್ನೋದು ನಷ್ಟ ಆಗ್ತಾ ಇರ್ತದೆ ನೋಡಿ. ಈ ಕೂದಲು ನಷ್ಟ ಆಗೋವರೆಗೂ ಖಂಡಿತವಾಗಿ ಏನ್ ಮಾಡ್ಬೇಕು, ಅವ್ರ ಫುಲ್ ಬಾಡಿ ಅಂದ್ರೆ ಈ ಇಡೀ ದೇಹವನ್ನು ಮತ್ತೆ ತಲೆಯನ್ನು ಈ ಮೂತ್ರದಿಂದ ಏನ್ ಮಾಡ್ಬೇಕಂದ್ರೆ ಒಂದು ದಿವಸ ಓಲ್ಡ್ ಯೂರಿನ್, ಒಂದು ದಿವಸ ಹಳೆ ಯೂರಿನ್ ಬಳಸ್ಕೋಬೇಕಿದೆ. ನೀಟಾಗಿ ಬಾಡಿ ಮಸಾಜ್ ಮತ್ತೆ ಹೆಡ್ ಮಸಾಜ್ ಈ ಒಂದು ದಿವಸ ಹಳೆ ಮೂತ್ರದಿಂದ ಮಾಡ್ಕೊಡಿದ್ರೆ ಅದ್ಭುತವಾದ ಪರಿಹಾರ. ಅವರಿಗೆ ಯಾವುದೇ ಡ್ಯಾಂಡ್ರಫ್ ಇರ್ಲಿ, ಕೂದಲು ನಷ್ಟ ಆಗ್ತಾ ಇರಲಿ, ಎಲ್ಲಾನು ಪರಿಹಾರ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಅವರು ಒಂದು ವೆಟ್ ಪ್ಯಾಕ್ ರೆಡಿ ಮಾಡ್ಕೋ ಸ್ನೇಹಿತರೆ. ವೆಟ್ ಪ್ಯಾಕ್ ಯಾವ್ದಿಂದ, ಒಂದು ದಿವಸ ಹಳೆ ಮೂತ್ರವನ್ನು ಒಂದು ವೆಟ್ ಪ್ಯಾಕ್ ಮಾಡ್ಕೊಂಡು ಅದನ್ನು ಈ ತಲೆ ಮೇಲೆ ಹಾಕೊಂಡಿದ್ರೆ ಅದನ್ನು ಅದ್ಭುತವಾದ ಪರಿಹಾರ ಸಿಗತ್ತೆ. ಸೊ ಅದಾದ್ಮೇಲೆ ಈ ವೆಟ್ ಪ್ಯಾಕ್ ಮಾಡ್ಕೊಂಡಿದ್ಮೇಲೆ ಬೇಕಂದ್ರೆ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಹಾಕೊಳ್ಳಿ. ಪ್ಲಾಸ್ಟಿಕ್ ಕ್ಯಾಪ್ ಹಾಕೊಂಡಿದ್ರೆ ಅದು ಚಲ್ಲೋಗಲ್ಲ. ಎಲ್ಲಿ ಆ ವೆಟ್ ಪ್ಯಾಕ್ ಅನ್ನೋದು ಆಚೆ ಕಡೆ ಈ ಕಡೆ ಹೋಗಲ್ಲ. ಈ ತರ ಮಾಡ್ಕೊಳ್ಳಿ, ನಿಮ್ಗೆ ಅದ್ಭುತವಾದ ಪರಿಹಾರ. ಇದು ಒಂದು 2 ಗಂಟೆ ಕಾಲ ಹಾಗೆ ಇಟ್ಕೋಬೇಕು ಸ್ನೇಹಿತರೆ. ಈ ವೆಟ್ ಪ್ಯಾಕ್ ತಲೆ ಮೇಲೆ ವೆಟ್ ಪ್ಯಾಕ್ ಮಾಡಿದ್ರೆ 2 ಗಂಟೆ ಕಾಲ ಹಾಗೆ ಇಟ್ಕೋಬೇಕಾಗತ್ತೆ. ಈ ತರ ಮಾಡ್ಕೊಂಡು ವೆಟ್ ಪ್ಯಾಕ್ ಅನ್ನು ನಾವು ಇದು ಮಾಡ್ಬೋದು. ಇಲ್ಲಾಂದ್ರೆ ಒಂದೊಂದ್ಸರಿ ಇಡೀ ವೆಟ್ ಪ್ಯಾಕ್ ಮಾಡ್ಕೊಂಡು ನೈಟ್ ಎಲ್ಲ ಹಾಗೆ ಬಿಟ್ಬಿಟ್ಟು ಬೆಳಗ್ಗೆನೆ ತೆಗಿಬಹುದು. ಆ ತರ ಮಾಡ್ಕೋಬಹುದು. ಈ ತರ ಮಾಡ್ಕೊಂತ ಹೋದ್ರೆ ನಿಮ್ಗೆ ಈ ಕೂದಲು ನಷ್ಟ ಅನ್ನೋದು ಅತಿ ವೇಗವಂತವಾಗಿ ಕಡಿಮೆ ಆಗತ್ತೆ ಅಂತ ಹೇಳಿ. ಆಮೇಲೆ ಯಾವುದೇ ಬಾಯಿಗೆ ಸಂಬಂಧಿತ ಕ್ಯಾನ್ಸರ್ಗಳು, ಬಾಯಿಗೆ ಸಂಬಂಧಿತ ರೋಗಗಳು ಬರ್ತಾ ಇರ್ತದೆ ಅಲ್ವಾ, ಅವುಗಳನ್ನು ಖಂಡಿತವಾಗಿ ಮೂತ್ರ ಚಿಕಿತ್ಸೆಯಿಂದ ಬಳಸ್ಕೋಬಹುದು. ಯಾವ ತರ ಅಂದ್ರೆ ಫ್ರೆಶ್ ಯೂರಿನ್ ತಗೊಂಡು ನಮ್ಮ ಬಾಯಿಯಲ್ಲಿ 10 ರಿಂದ 20 ನಿಮಿಷ ಹಾಗೆ ಇಟ್ಕೊಂಡು ಗಾಗ್ಲಿಂಗ್ ಮಾಡಿ.
ಚೆನ್ನಾಗಿ ಗಾರ್ಗ್ಲಿಂಗ್ ಮಾಡ್ತೀವಲ್ಲ, ಚೆನ್ನಾಗಿ ಗಾರ್ಗ್ಲಿಂಗ್ ಮಾಡಿ ಈ ಅಂದ್ರೆ ಆ ಯೂರಿನವನ್ನು, ಆ ಮೂತ್ರವನ್ನು ಈ ಕಡೆ ಆ ಕಡೆ ಸ್ವಲ್ಪ ಎಲ್ಲ ಬಾಯಿ ಎಲ್ಲಾನು ನೀಟಾಗಿ ತೊಳಸ್ಕೋಬೇಕಾಗತ್ತೆ. ಆ ತರ ಮಾಡ್ಕೊಂಡು ಒಂದು ದಿನಕ್ಕೆ ಹೇಳ್ಬೇಕಂದ್ರೆ 6 ಸರಿ ಮಾಡಿದ್ರೆ ಅವ್ರಿಗೆ ಯಾವುದೇ ಕ್ಯಾನ್ಸರ್ ಇರಲಿ, ಈ ಮೌತ್ ಕ್ಯಾನ್ಸರ್ ಅಂತ ಬರ್ತಾ ಇದೆ ನೋಡಿ, ಬಾಯಿದ ಕ್ಯಾನ್ಸರ್, ಇದೆಲ್ಲ ನೀಟಾಗಿ ಪರಿಹಾರ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಈ ತರ ಮಾಡ್ಕೊಂಡು ತುಂಬಾ ಅತ್ಯುತ್ತಮ ಫಲಿತ ನಿಮಗೆ ಸಿಗತ್ತೆ. ಆಮೇಲೆ ವೆಟ್ ಪ್ಯಾಕ್ ಮಾಡ್ಕೊಂಡು ಈ ದವಡಗಳು ನೀಟಾಗಿ ವೆಟ್ ಪ್ಯಾಕ್ ಮಾಡ್ಕೊಂಡು ಅದರಿಂದನೂ ಸ್ವಲ್ಪ ಬಳಸ್ಕೊಂಡಿದ್ರೆ ತುಂಬಾ ಅತ್ಯುತ್ತಮ ಪರಿಹಾರ ನಿಮಗೆ ಸಿಗತ್ತೆ. ಈ ತರ ನೋಡಿ, ಯಾವುದೇ ಒಂದು ಹಲ್ಲು ನೋವು ಅಂದ್ರೆ ಗಮ್ ಪ್ರಾಬ್ಲಮ್ಸು, ಈ ಮೌತ್ ಅಲ್ಸರ್ಸ್ ಆಗ್ತಾ ಇತ್ತು ನೋಡಿ, ಇದಕ್ಕೆಲ್ಲಾನು ಇದು ಅದ್ಭುತವಾದ ಪರಿಹಾರ. ಯಾವುದು? ಫ್ರೆಶ್ ಯೂರಿನ್ ಅನ್ನು 10ರಿಂದ 20 ನಿಮಿಷ ಕಾಲ ಗಾರ್ಗ್ಲಿಂಗ್ ಮಾಡೋದು ಒಳಗಡೆ. ಅದಾದ್ಮೇಲೆ ಚಲ್ಬೇಕಾಗತ್ತೆ, ಒಂದು ಸಿಂಕಲ್ಲಿ ಆಗ ಚಲ್ಕೊಂಡು ಆಮೇಲೆ ಬೇಕಾದ್ರೆ ಫ್ರೆಶ್ ನೀರನ್ನು ಮತ್ತೆ ತೋರಿಸ್ಕೋಬಹುದು, ತೊಂದರೆ ಇಲ್ಲ. ಸೊ ಈ ತರ ಅಂದ್ರೆ ಇದಕ್ಕೆಲ್ಲಾನು ಇದರಲ್ಲಿ ಅಷ್ಟೇ ಮೂತ್ರ ಬೇರೆ ಪದ್ಧತಿಗೆಲ್ಲ ಪಾಲನೆ ಮಾಡ್ಬೇಕು, ಇದೊಂದು ಪದ್ಧತಿ. ಮತ್ತೆ ಅದ್ ಜೊತೆಗೆ ಅಂದ್ರೆ ಮೂತ್ರವನ್ನು ಕುಡಿಯೋದು, ಬಾಡಿ ಮಸಾಜ್ ಮಾಡ್ಕೊಳ್ಳೋದು, ಈ ವೆಟ್ ಪ್ಯಾಕ್ ಮಾಡ್ಕೊಳ್ಳೋದು, ಇದೆಲ್ಲ ಬೇರೆ ಬೇರೆ ಪದ್ಧತಿ ಏನಿದೆ ಪೂರ್ತಿ ಮೂತ್ರ ಚಿಕಿತ್ಸಾ ವಿಧಾನ ನೀವು ಪಾಲನೆ ಮಾಡ್ಲೇಬೇಕಾಗುತ್ತೆ. ಆಮೇಲೆ ಯಾವುದೇ ಡೆಂಟಲ್ ಪ್ರಾಬ್ಲಮ್ಸ್ ಅಂದ್ರೆ ಹಲ್ಲುಗಳ ಪೇನ್ ಇದೆಲ್ಲ, ಅದನ್ನು ಅಷ್ಟೇ. ಈ ಹಲ್ಲುಗಳ ಪೇನ್ಗೆ ಈಗಾಗಲೇ ಹೇಳಿದ್ವಲ್ಲ, ಇದೇ ತರ ಪದ್ಧತಿಯನ್ನು ಪಾಲನೆ ಮಾಡ್ಕೊಂಡಿದ್ರೆ ಯಾವುದೇ ಹಲ್ಲುಗಳ ಪೇನ್ ಇರಲಿ, ಹಲ್ಲು ಪೇನ್ ಇದ್ರೂ ಖಂಡಿತವಾಗಿ ಹೋಗುತ್ತೆ. ಸೊ ಇದು ಖಂಡಿತವಾಗಿ ಪ್ರತಿ ದಿವಸ ಆತರ ಮಾಡ್ತಾ ಹೋದ್ರೆ, ಹೇಳ್ಬೇಕಂದ್ರೆ ಒಂದು ಬೆಳಗ್ಗೆ ಸಾಯಂಕಾಲ ಆತರ ಮಾಡ್ತಾ ಹೋಗಿ, ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಹೋದ್ರೆ ಈ ಹಲ್ಲು ಪೇನ್ಸ್, ಈ ಟೂತ್ ಪೇನ್ ಏನಿದ್ರು ಬೇಗವಂತವಾಗಿ ನಾವು ಗುಣಪಡಿಸ್ಬೋದು ಸ್ನೇಹಿತರೆ. ಆಮೇಲೆ ಕೊನೆಯದಾಗಿ ಮಲಬದ್ಧತೆಯನ್ನು ಯಾವ ತರ ಪರಿಹಾರ ಮಾಡ್ಕೋಬೇಕಂದ್ರೆ, ಇದು ನೋಡ್ತಾ ಇದ್ರೆ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿದೆ, ತುಂಬಾ ಜನದಲ್ಲಿ ನಾವು ಕಾಣಿಸ್ಕೊತಾ ಇದ್ದೀವಿ ಇಂಥ ಪ್ರಾಬ್ಲಮ್ ಸ್ನೇಹಿತರೆ. ಇದೇನಾಗುತ್ತೆ, ಇದು ಬರುವಾಗ ಖಂಡಿತವಾಗಿ ಏನಂದ್ರೆ ನಿಮ್ಮ ಪ್ರತಿ ದಿವಸ ನಿಮ್ಮಿಂದ ಆಚೆ ಕಡೆ ಹೋಗ್ಬೇಕಾಗಿರುವಂತ ವ್ಯರ್ಥನ ಸರಿಯಾಗಿ ಹೋಗ್ತಾ ಇಲ್ಲ ಅಂತರುವಾಗ ಅದು ದಿನ ಹೆಚ್ಚಾಗಿದ್ರೆ ಇದು ಕ್ರಾನಿಕ್ ಕಾನ್ಸ್ಟಿಪೇಷನ್ ಆಗುತ್ತೆ. ದೀರ್ಘಕಾಲ ಕಾನ್ಸ್ಟಿಪೇಷನ್ ಆದ್ರೆ ಸ್ನೇಹಿತರೆ, ಸೊ ಅವ್ರು ಎಷ್ಟು ಅಂತಂದ್ರೆ ಒಳಗಡೆ ಅವ್ರ ಬೌಲ್ಸ್ ಮೂವ್ಮೆಂಟು ತುಂಬಾ ಕಡಿಮೆ ಇರುತ್ತೆ. ಅವಾಗ ನಿಮ್ಗೆ ಮಲಬದ್ಧತೆ ಆಗ್ತಾ ಇರ್ತದೆ. ಅದು ಕಾರಣ ನಮ್ಮ ಆಹಾರ ವಿಧಾನ, ಖಂಡಿತವಾಗಿ ನಾವು ಅನುಭವಿಸ್ತಿರೋಂಥ ಒತ್ತಡಿ, ಇದೆಲ್ಲ ಕಾರಣವಾಗುತ್ತೆ. ಸೊ ಇಂಥದನ್ನ ನಾವು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಖಂಡಿತವಾಗಿ ನಾವು ಈ ಮೂತ್ರವನ್ನು ಬಳಸ್ಕೊಂಡು ಸ್ನೇಹಿತರೆ, ಅದನ್ನು ಖಂಡಿತವಾಗಿ ನಾವು ಅಂದ್ರೆ ಈ ಕಾನ್ಸ್ಟಿಪೇಷನ್ ಹೆಚ್ಚಾಗ್ತಾ ಹೋದ್ರೆ ಏನಾಗುತ್ತೆ, ಈ ಮಲ ಅನ್ನೋದು ಗಟ್ಟಿಯಾಗಿ ಆ ಮಲ ಆಚೆ ಕಡೆ ಹೋಗಲ್ಲ, ಅದರಿಂದ ಗ್ಯಾಸ್ಟ್ರಿಕ್ ಹೆಚ್ಚಾಗೋದು, ಇನ್ನು ಬೇರೆ ಬೇರೆ ಅಡ್ಡಪನಗಳು ಹೆಚ್ಚಾಗ್ತಾ ಹೋಗ್ತದೆ. ಇದೆಲ್ಲಾನು ನೀಟಾಗಿ ಇದನ್ನು ಪ್ರತಿಯೊಂದು ಪರಿಹಾರ ಮಾಡ್ಕೋಬೇಕಂದ್ರೆ ಈ ಶಿವಂಬು ಯೂರಿನ್ ಥೆರಪಿನ ಬಳಸ್ಕೊಳ್ಳಿ. ಎಂತ ಈಜಿ ವಿಧಾನ ಅಂದ್ರೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೇನೆ ನಿಮ್ಗೆ. ಅಂದ್ರೆ ಈ ಯೂರಿನ್ ಥೆರಪಿ ಮಾಡಕ್ಕೆ ಪೂರ್ತಿ ಯೂರಿನ್ ಥೆರಪಿ ಮಾಡ್ಬೇಕಾಗತ್ತೆ. ಆ ಜೊತೆಗೆ ಏನ್ ಮಾಡ್ಬೇಕು, ಪ್ರತ್ಯೇಕ ಪರಿಹಾರ ಅಂದ್ರೆ ಈ ಕಾನ್ಸ್ಟಿಪೇಷನ್ಗೆ ಯೂರಿನ್ ಎನಿಮಾ ಮಾಡ್ಬೇಕು. ಯೂರಿನ್ ಎನಿಮಾ ಹೇಗಂತಂದ್ರೆ, ಈ ಯೂರಿನ್ವನ್ನು ನೋಡಿ, ಯಾವುದೇ ಅಂದ್ರೆ ಯಾರು ಮಾಡ್ಕೋಬಹುದು ಯೂರಿನ್ ಎನಿಮಾ ಅಂದ್ರೆ, ಪ್ರತ್ಯೇಕವಾಗಿ ಕಾನ್ಸ್ಟಿಪೇಷನ್ ಇರೋದು, ಮಲಬದ್ಧತೆ, ಹೊಟ್ಟೆ ನೋವು, ಈ ಸ್ಟಮಕ್ ಕ್ಯಾನ್ಸರ್ ಇರೋರು, ಈ ಸ್ಟಮಕ್ ಪ್ರಾಬ್ಲಮ್ಸ್ ಅಂದ್ರೆ ಹೊಟ್ಟೆ ಸಮಸ್ಯೆಗಳು ಯಾರೇ ಇದ್ರು ಇದು ಯೂರಿನ್ ಎನಿಮಾ ಮಾಡ್ಕೋಬಹುದು. ಇದು ಹೇಗೆ ತಯಾರು ಮಾಡೋದಂದ್ರೆ ನೋಡ್ಕೊಳ್ಳಿ, ಒಂದು 500 ml ಯೂರಿನ್ ತಗೊಳ್ಳಿ, ಅದಕ್ಕೂ 250 ml ಒಂದು ಬಿಸಿ ನೀರು ಅಂದ್ರೆ ಉಗುರು ಬೆಚ್ಚ ನೀರು ಅಂತ ಇಟ್ಕೊಳ್ಳಿ, ತುಂಬಾ ಬಿಸಿ ಅಲ್ಲ, ಉಗುರು ಬೆಚ್ಚ ನೀರಿಗೆ 2 ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಏನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಅಂದ್ರೆ ಇದು ಆದಷ್ಟು ಡೇ ಟೈಮ್ ತಗೊಳ್ಳಿ. ಇದೇನ್ ಮಾಡ್ಬೇಕು, ಖಂಡಿತವಾಗಿ ನಮ್ಮ ಗುದದ್ವಾರದಿಂದ ಯೂರಿನ್ ಎನಿಮಾ ಮಾಡ್ಕೊಳ್ಳಿ. ಯೂರಿನ್ ಎನಿಮಾ ಮಾಡ್ಕೊಂಡಿದ್ರೆ ಈ ತರ ಒಂದು 2 ರಿಂದ 3 ದಿವಸ ಮಾಡ್ಕೊಳ್ಳಿ ಸಾಕು. ಅವಾಗ ಪೂರ್ತಿ ಇಡೀ ಹೊರಗಡೆ ಸಂಗ್ರಹ ಮಾಡ್ಕೊಳ್ಳುವಂತ ಎಲ್ಲಾ ವ್ಯರ್ಥ ಎಲ್ಲ ವ್ಯರ್ಥನೂ ತುಂಬಾ ಆಚೆ ಕಡೆ ಹೋಗ್ತದೆ ಸ್ನೇಹಿತರೆ. ಇದು ಅದ್ಭುತವಾದ ಪರಿಹಾರ, ಅರ್ಥ ಆಯ್ತಾ? ಇದು ಯೂರಿನ್ ಎನಿಮಾ ಅಂತ ಹೇಳ್ತೀವಿ. ಯೂರಿನ್ ಎನಿಮಾ ಅದ್ರಲ್ಲಿ ಏನೋ 500 ml ಯೂರಿನ್, ಫ್ರೆಶ್ ಯೂರಿನ್, ಅದ್ರ ಜೊತೆಗೆ 250 ml ಒಂದು ಬಿಸಿ ನೀರು ಅಂದ್ರೆ ಉಗುರು ಬೆಚ್ಚ ನೀರು, ಈ 2 ಮಿಕ್ಸ್ ಮಾಡ್ಕೊಂಡು ಗುದದ್ವಾರದಿಂದ ಎನಿಮಾ ಹೇಗೆ ಮಾಡ್ಕೊಂತ ಅದೇ ತರ ಮಾಡ್ಕೊಳ್ಳಿ. ಅವಾಗ ಸ್ಟಮಕ್ ಕ್ಯಾನ್ಸರು, ಸ್ಟಮಕ್ ಪೇನು, ಮತ್ತೆ ಈ ಕಾನ್ಸ್ಟಿಪೇಷನ್ ಅಂದ್ರೆ ಹೊಟ್ಟೆ ನೋವು, ಹೊಟ್ಟೆ ಕ್ಯಾನ್ಸರ್, ಪ್ರತಿಯೊಂದಕ್ಕೂ ಪರಿಹಾರ ಇದೆ, ಅರ್ಥ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡಿದ್ರೆ ಕಾನ್ಸ್ಟಿಪೇಷನ್ ನಾವು ಖಂಡಿತವಾಗಿ ಪರಿಹಾರ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಇದು ನಾವು ಇವತ್ತಿನ ಮನೆ ಮದ್ದು ಭಾಗವಾಗಿ ಮೂತ್ರ ಚಿಕಿತ್ಸೆಯಿಂದ ಎಷ್ಟು ವ್ಯಾಧಿಗಳಿಗೂ ನಾವು ಪರಿಹಾರ ನೋಡಿದ್ವಿ ಸ್ನೇಹಿತರೆ. ಇದೆಲ್ಲ ನಾವು ಕೇಳಿಸ್ಕೊಂಡಿದ್ದಕ್ಕೂ ತಾಳ್ಮೆಯಿಂದ ತಮ್ಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.